ಎಲ್ಲರಿಗೂ ನಮಸ್ಕಾರ. 5 ಮಿನಿಟ್ಸ್ ವಿಜ್ಞಾನಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾವು ಭಾರತದ ಒಂದು ಭಾರಿ ದೊಡ್ಡ ಟೆಕ್ನಾಲಜಿಕಲ್ ಲೀಪ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದೀವಿ. ಅಕ್ಷರಶಃ ಇದು ನಮ್ಮ ದೇಶದ ಇಂಧನ ಭವಿಷ್ಯವನ್ನೇ ಪೂರ್ತಿಯಾಗಿ ಬದಲಾಯಿಸಿಬಿಡಬಹುದು ಅಂತಹ ಒಂದು ಅದ್ಭುತ ಬೆಳವಣಿಗೆ. ಹೌದು, ತಮಿಳುನಾಡಿನ ಕಲ್ಪಾಕಂನಲ್ಲಿರೋ ನಮ್ಮ ನ್ಯೂಕ್ಲಿಯರ್ ಪ್ಲಾಂಟಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ. ಇದು ಎಷ್ಟು ದೊಡ್ಡ ವಿಷಯ ಅಂದರೆ ನಮ್ಮ ಇಡೀ ಎನರ್ಜಿ ಸೆಕ್ಟರ್ನೇ ಬದಲಾಯಿಸುವ ಶಕ್ತಿ ಇದಕ್ಕಿದೆ. ನಿಜ ಹೇಳಬೇಕಂದ್ರೆ ಭಾರತದ ನ್ಯೂಕ್ಲಿಯರ್ ಹಿಸ್ಟ್ರಿಯಲ್ಲೇ ಇದೊಂದು ಮೈಲಿಗಲ್ಲು ಅಂತಲೇ ಹೇಳ್ಬೋದು. ಸರಿ, ಹಾಗಾದ್ರೆ ಏನಿದು ಕ್ರಿಟಿಕ್ಯಾಲಿಟಿ? ಈ ಪದ ಕೇಳಕ್ಕೆ ಸ್ವಲ್ಪ ಡೇಂಜರಸ್ ಅಂತ ಅನ್ಸ್ಬೋದಲ್ವಾ? ಆದ್ರೆ ನ್ಯೂಕ್ಲಿಯರ್ ರಿಯಾಕ್ಟರ್ಗಳ ಜಗತ್ತಿನಲ್ಲಿ ಇದೇ ಅಲ್ಟಿಮೇಟ್ ಗೋಲ್. ಇದನ್ನ ಸಾಧಿಸೋದೇ ದೊಡ್ಡ ವಿಷಯ. ಬೇಸಿಕಲಿ ನ್ಯೂಕ್ಲಿಯರ್ ಎನರ್ಜಿ ಅನ್ನೋದು ಯುರೇನಿಯಂನಂತಹ ಹೆವಿ ಆಟಮ್ಸ್ಗಳನ್ನ ಸ್ಪ್ಲಿಟ್ ಮಾಡೋದ್ರಿಂದ ಸಿಗುತ್ತೆ. ಈ ಪ್ರಾಸೆಸ್ಗೆ ನಾವು ಫಿಷನ್ ಅಂತ ಕರಿತೀವಿ. ಈ ಆಟಮ್ ಸ್ಪ್ಲಿಟ್ ಆದಾಗ ಅಂಚ ಎನರ್ಜಿ ರಿಲೀಸ್ ಆಗುತ್ತೆ. ನೋಡಿ, ಈ ಚೈನ್ ರಿಯಾಕ್ಷನ್ ಇದೆಯಲ್ವಾ, ಇದರಲ್ಲಿ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಬೇಕು. ತುಂಬ ಫಾಸ್ಟ್ ಆದರೆ ಸೂಪರ್ ಕ್ರಿಟಿಕಲ್ ಆಗಿ ಬಾಂಬ್ ಥರ ಆಗುತ್ತೆ. ತುಂಬ ಸ್ಲೋ ಆದರೆ ಸಬ್ ಕ್ರಿಟಿಕಲ್ ಆಗಿ ನಿಂತೇ ಹೋಗುತ್ತೆ. ಆದರೆ ಕ್ರಿಟಿಕಲ್ ಸ್ಥಿತಿ ಅಂದರೆ ಗೋಲ್ಡಿಲಾಕ್ಸ್ ಝೋನ್. ಎಲ್ಲವೂ ಪರ್ಫೆಕ್ಟ್, ಕಂಟ್ರೋಲ್ಡ್ ಮತ್ತು ಸ್ಟಡಿ. ನಮ್ಮ ಭಾರತದ ಸೈಂಟಿಸ್ಟ್ ಸಾಧಿಸಿರೋದು ಇದನ್ನೇ. ಇಲ್ಲಿಂದ ಮುಂದೆ ಕಥೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂತಂದ್ರೆ ಇದು ಯಾವುದೋ ಒಂದು ಸಾಧಾರಣ ರಿಯಾಕ್ಟರ್ ಅಲ್ಲ, ಇದು ಒಂದು ಫಾಸ್ಟ್ ಬ್ರೀಡರ್ ರಿಯಾಕ್ಟರ್. ಹೌದು, ಹೆಸರು ಕೇಳೋಕೆ ಯಾವುದೋ ಸೈನ್ಸ್ ಫಿಕ್ಷನ್ ಮೂವಿಯಿಂದ ಬಂದ ಹಾಗೆ ಇದೆ ಅಲ್ವಾ? ಈ ಹೊಸ ಟೆಕ್ನಾಲಜಿಯ ಸೀಕ್ರೆಟ್ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು 2 ಥರದ ನ್ಯೂಕ್ಲಿಯರ್ ಮಟೀರಿಯಲ್ಸ್ ಬಗ್ಗೆ ತಿಳ್ಕೋಬೇಕು. ಒಂದು ಫಿಸೈಲ್, ಅಂದ್ರೆ ಯುರೇನಿಯಂ 235 ಥರ. ಇದನ್ನು ನಾವು ಸುಲಭವಾಗಿ ಸ್ಪ್ಲಿಟ್ ಮಾಡಿ ಎನರ್ಜಿ ಪಡಿಬೋದು. ಇನ್ನೊಂದು ಫರ್ಟೈಲ್, ಅಂದ್ರೆ ಥೋರಿಯಂ ಥರ. ಇದು ತಾನಾಗೇ ಸ್ಪ್ಲಿಟ್ ಆಗಲ್ಲ, ಆದರೆ ಅದನ್ನು ನಾವು ಸ್ಪ್ಲಿಟ್ ಆಗೋ ಥರ ಆಕ್ಟಿವೇಟ್ ಮಾಡ್ಬೋದು. ಇದನ್ನ ಹೀಗೆ ಯೋಚನೆ ಮಾಡಿ. ನಿಮ್ಮತ್ರ ಒಂದು ಕಾರಿದೆ, ಅದು ಓಡ್ತಾ ತನಗೆ ಬೇಕಾದ ಪೆಟ್ರೋಲನ್ನ ತಾನೇ ಉತ್ಪಾದನೆ ಮಾಡ್ಕೊಳುತ್ತೆ. ಸೌಂಡ್ಸ್ ಕ್ರೇಜಿ ಅಲ್ವಾ? ಬ್ರೀಡರ್ ರಿಯಾಕ್ಟರ್ ಮಾಡೋದು ಇದೇ ಕೆಲಸ. ಇದು ಫ್ಯೂಯಲ್ ಬಳಸೋ ಜೊತೆಗೆ ಅದಕ್ಕಿಂತ ಜಾಸ್ತಿ ಹೊಸ ಫ್ಯೂಯಲನ್ನೇ ಕ್ರಿಯೇಟ್ ಮಾಡುತ್ತೆ. ವಾವ್! ಹಾಗಾದ್ರೆ ಈ ಹೊಸ ರಿಯಾಕ್ಟರ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು? ಅದುವೇ ಥೋರಿಯಂ. ಯುರೇನಿಯಂಗೆ ಹೋಲಿಸಿದ್ರೆ ಇದು ನಿಜವಾಗ್ಲೂ ಒಂದು ಗೇಮ್ ಚೇಂಜರ್ ಅಂತಲೇ ಹೇಳಬಹುದು. ಬನ್ನಿ ಈ ಟೇಬಲ್ನನ್ನೊಮ್ಮೆ ನೋಡೋಣ. ಥೋರಿಯಂ ಯುರೇನಿಯಂನ್ನ ಹೇಗೆ ಬೀಟ್ ಮಾಡುತ್ತೆ ಅಂತ ನೀವೇ ನೋಡಿ. ಮೊದಲನೇದಾಗಿ ಇದು ಭೂಮಿಯಲ್ಲಿ 3 ಪಟ್ಟು ಹೆಚ್ಚಾಗಿ ಸಿಗುತ್ತೆ. ಸೇಫ್ಟಿ ವಿಷಯಕ್ಕೆ ಬಂದರೆ ಮೆಲ್ಟ್ ಡೌನ್ ರಿಸ್ಕ್ ತುಂಬ ಕಡಿಮೆ. ವೇಸ್ಟ್ ಯುರೇನಿಯಂಗಿಂತ 100ರಿಂದ 1000 ಪಟ್ಟು ಕಡಿಮೆ ವೇಸ್ಟ್ ಉತ್ಪಾದನೆ ಆಗುತ್ತೆ. ಮತ್ತು ಆ ವೇಸ್ಟ್ ಕೂಡ ಕೇವಲ 300 ವರ್ಷದಲ್ಲಿ ಸೇಫ್ ಆಗುತ್ತೆ. ಯುರೇನಿಯಂ ವೇಸ್ಟ್ ಸೇಫ್ ಆಗೋಕೆ 10,000 ವರ್ಷ ಬೇಕು. ಅಷ್ಟೇ ಅಲ್ಲ, ಇದರಿಂದ ವೆಪನ್ಸ್ ಮಾಡೋ ರಿಸ್ಕ್ ಕೂಡ ತೀರಾ ಕಡಿಮೆ. ಈ ನಂಬರ್ ನೋಡಿ, ಇದು ನಿಜಕ್ಕೂ ಮೈಂಡ್ ಬ್ಲೋಯಿಂಗ್. 1 ಕೆಜಿ ಥೋರಿಯಂನಲ್ಲಿ 1 ಕೆಜಿ ಕಲ್ಲಿದ್ದಲಿಗಿಂತ 35 ಲಕ್ಷ ಪಟ್ಟು ಹೆಚ್ಚು ಎನರ್ಜಿ ಇದೆ. ಇದನ್ನ ಹೇಗೆ ಕಲ್ಪಿಸ್ಕೊಳ್ಳಿ? 10,000 ಟನ್ ಕಲ್ಲಿದ್ದಲು ಹೊತ್ತಿರೋ ಒಂದು ಇಡೀ ಟ್ರೇನ್ ಎಷ್ಟು ಎನರ್ಜಿ ಕೊಡುತ್ತೋ ಅಷ್ಟೇ ಎನರ್ಜಿಯನ್ನ ನಮ್ಮ ಬ್ಯಾಕ್ಪ್ಯಾಕ್ನಲ್ಲಿ ಇಡ್ಬೋದಾದಷ್ಟು ಥೋರಿಯಂ ಕೊಡಬಲ್ಲ. ಹಾಗಾದ್ರೆ ಈ ವಂಡರ್ ಫ್ಯೂಯಲ್ ಜಗತ್ನಲ್ಲಿ ಅತಿ ಹೆಚ್ಚು ಯಾರ ಹತ್ರ ಇದೆ? ಗೆಸ್ ಮಾಡಿ. ಹೌದು, ಅದು ನಮ್ಮ ಭಾರತ. ಇಡೀ ಪ್ರಪಂಚದ ಸುಮಾರು 25% ಥೋರಿಯಂ ರಿಸರ್ವ್ಸ್ ನಮ್ಮ ದೇಶದಲ್ಲೇ ಇದೆ. ಇದು ನಮಗೆ ಎಷ್ಟು ದೊಡ್ಡ ಸ್ಟ್ರಾಟಜಿಕ್ ಅಡ್ವಾಂಟೇಜ್ ಅಲ್ವಾ? ಓಕೆ, ಥೋರಿಯಂ ಇಷ್ಟೆಲ್ಲ ಅದ್ಭುತವಾಗಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಇಷ್ಟು ದಿನ ನಾವ್ಯಾಕೆ ಇದನ್ನ ಬಳಸೇ ಇರಲಿಲ್ಲ? ವೆಲ್, ಇದರ ಉತ್ತರ ನಮ್ಗೆ ಕೋಲ್ಡ್ ವಾರ್ ಹಿಸ್ಟ್ರಿಯಲ್ಲಿ ಸಿಗುತ್ತೆ. ಈ ಟೈಮ್ಲೈನ್ ನೋಡಿ. 1960ರಲ್ಲೇ ಅಮೆರಿಕ ಒಂದು ಥೋರಿಯಂ ರಿಯಾಕ್ಟರ್ ಕಟ್ಟಿತ್ತು. ಆದರೆ 70ರ ದಶಕದಲ್ಲೇ ಅದನ್ನ ಕೈಬಿಟ್ರು. ಯಾಕೆಂದ್ರೆ ಯುರೇನಿಯಂ ರಿಯಾಕ್ಟರ್ನಿಂದ ಸಿಗೋ ಬೈ ಪ್ರಾಡಕ್ಟ್ ಅಂದ್ರೆ ಪ್ಲೂಟೋನಿಯಂ ನ್ಯೂಕ್ಲಿಯರ್ ಬಾಂಬ್ ಮಾಡೋಕೆ ಬೇಕಾಗಿತ್ತು. ಥೋರಿಯಂನಿಂದ ಅದು ಸಿಗ್ತಿರ್ಲಿಲ್ಲ. ಹಾಗಾಗಿ ಈ ಟೆಕ್ನಾಲಜಿಯನ್ನೇ ಮೂಲೆಗುಂಪು ಮಾಡಿದ್ರು. ಆದರೆ ಈಗ ನೋಡಿ, 2024ರಲ್ಲಿ ಭಾರತ ಈ ರೇಸ್ನಲ್ಲಿ ಲೀಡ್ ಮಾಡ್ತಿದೆ. ಇದು ಕೇವಲ ಭಾರತದ ಕತೆ ಅಲ್ಲ, ಇದೊಂದು ಹೊಸ ಗ್ಲೋಬಲ್ ರೇಸ್. ಭಾರತ ದಶಕಗಳ ರಿಸರ್ಚ್ ನಂತರ ಈಗ ಫ್ರಂಟ್ ರನ್ನರ್ ಆಗಿದೆ. ಚೀನಾ ಕೂಡ ಗೋಬಿ ಮರುಭೂಮಿಯಲ್ಲಿ ರಿಯಾಕ್ಟರ್ ಕಟ್ತಿದೆ. ಅಮೆರಿಕ, ಡೆನ್ಮಾರ್ಕ್, ಕೆನಡಾ, ಜಪಾನ್ ಹೀಗೆ ಹಲವು ದೇಶಗಳು ಈಗ ಮತ್ತೆ ಈ ಟೆಕ್ನಾಲಜಿ ಕಡೆ ಗಮನ ಹರಿಸ್ತಿದ್ದಾವೆ. ಆದರೆ ಸದ್ಯಕ್ಕೆ ನಾವೇ ಮುಂಚೂಣಿಯಲ್ಲಿದ್ದೇವೆ ಅನ್ನೋದು ಹೆಮ್ಮೆಯ ವಿಷಯ. ಹಾಗಾದ್ರೆ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ. ನಮ್ಮಲ್ಲಿರೋ ಈ ಅಗಾಧವಾದ ಥೋರಿಯಂ ಸಂಪನ್ಮೂಲ ಮತ್ತು ಈ ಹೊಸ ತಂತ್ರಜ್ಞಾನದಿಂದ ಭಾರತವು ಇಡೀ ವಿಶ್ವದ ಎನರ್ಜಿ ಮಾಪನ್ನೇ ಬದಲಿಸಿ ಒಂದು ಕ್ಲೀನ್ ಮತ್ತು ಸೇಫ್ ಫ್ಯೂಚರ್ ಕೊಡಬಹುದಾ? ನಿಮಗೆ ಈ ವಿಷಯ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ ಹಿಟ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.
ನಿಮ್ಮ ಅನಿಸಿಕೆಗಳೇನು ಅಂತ ಕೆಳಗೆ ಕಮೆಂಟ್ಸ್ನಲ್ಲಿ ತಿಳಿಸಿ. ನಾಳೆ ಇದೇ ಸಮಯಕ್ಕೆ ಮತ್ತೆ ಸಿಗೋಣ.